ನನಗೆ ಡೌಟ್ ಇರೋದು ಈ ಪ್ರಹ್ಲಾದ್ ಜೋಶಿ, ಸಿ ಟಿ ರವಿ ಇವರೆಲ್ಲ ಏನು ಮಾತಾಡ್ತಿದ್ದಾರಲ್ಲ, ಇವರೆಲ್ಲ ನಿಜವಾಗ್ಲೂ ಕಾಣಿಕೆ ಕೊಟ್ಟಿದ್ದಾರಾ ಇಲ್ಲ ಅಂತ ಅವ್ರು ರಶೀದಿಯನ್ನು ನೋಡಬೇಕಾಗಿದೆ ನಾವು. ಇವ್ರು ಕೊಟ್ಟಿರಲಿಕ್ಕಿಲ್ಲ, ಉಳಿದ ದೇಶದ ಭಾರತೀಯರೆಲ್ಲರೂ ಕೊಟ್ಟಿದ್ದಾರೆ. ಯಾಕೆ ರಾಮ ಮಂದಿರದಲ್ಲಿ ನಡೆದಿದ್ದು ಕಳ್ಳತನ ಮಾತ್ರ ಅಲ್ಲ, ವಂಚನೆ, ಮೋಸ, ದ್ರೋಹ, ದರೋಡೆ. ಹಾಗಾದರೆ ಮಾಡಿದವರು ಯಾರು ಅಂತಂದರೆ, ಇವರ ಮಾತುಗಳನ್ನು ನಂಬಿ 89ರ ನಂತರ ಕೋಮು ಧ್ರುವೀಕರಣದ ಆಧಾರದ ಮೇರೆಗೆ ಅಲ್ಲಿ ಕರಸೇವೆಗೆ ಅಂತ ಹೋಗಿ ಅಲ್ಲಿ ಗದ್ದಲ ಗಲಭೆಗಳಾಗಿ, ಗೋಲಿಬಾರ್ಗಳಾಗಿ, ಲಾಠಿ ಚಾರ್ಜ್ಗಳಾಗಿ, ಅಥವಾ ಪ್ರಯಾಣದ ಕಾರಣಕ್ಕಾಗಿ ಪ್ರವಾಸದ ಸಂದರ್ಭದಲ್ಲಿ ಮೃತರಾಗಿರ್ತಕ್ಕಂಥ ಎಲ್ಲ ಆತ್ಮಚೇತನಗಳಿಗೆ ಸಹಿತ ದ್ರೋಹವನ್ನು ಮಾಡಿದ್ದಾರೆ. ನಾನು ಆ ಬುಲ್ಡೋಜರ್ ಕಾರ್ಯಾಚರಣೆಯನ್ನೇ ನಾನು ವಿರೋಧ ಮಾಡ್ತೇನೆ. ವಿರೋಧ ಮಾಡುವವನಾಗಿ ಆದರೂ ಸಹಿತ ಈಗ ಬುಲ್ಡೋಸರ್ಗಳು ಯಾಕೆ ಸದ್ದು ಮಾಡ್ತಿಲ್ಲ ಅಲ್ಲ ಅಂತ ಪ್ರಶ್ನೆ ಅಷ್ಟೇ ಸಾರ್ವಜನಿಕರ ನಡುವೆ. ನಾನು ಆ ಬುಲ್ಡೋಸರ್ ಕಾರ್ಯಾಚರಣೆಗೆ ವಿರೋಧಿ. ಚಂಪತ್ ರಾಯ್, ಅರುಣ್ ಮಿಶ್ರಾ ಅವರ ಮನೆಗಳ ಮೇಲೆ, ಕರ್ನಾಟಕದ ಗೋಪಾಲ್ ಟ್ರಸ್ಟಲ್ಲಿರೋ ಗೋಪಾಲ್ ಅವರ ಮನೆಗಳ ಮೇಲೆ ಏನಾದರೂ ಬುಲ್ಡೋಜರ್ ಹರಿಸಿದ್ರೂ ಸಹಿತ ನಾನು ವಿರೋಧ ಮಾಡ್ತೇನೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆದಂತಹ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶದಲ್ಲಿ ಹಲವು ಚರ್ಚೆಗಳು ನಡೀತಾ ಇದೆ. ಜೊತೆಗೆ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ಈ ಎಲ್ಲದರ ಕುರಿತು ಇವತ್ತು ಮಾತನಾಡೋಕೆ ನಮ್ಮ ಜೊತೆ ಕೆಪಿಸಿಸಿ ವಕ್ತಾರರು ಹಾಗೂ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಸಂಯೋಜಕರು, ಹಿರಿಯ ವಕೀಲರಾದಂತಹ ಸುಧೀರ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ನಾನೊಬ್ಬ ರಾಮ ಭಕ್ತ. ನಾನು ಆಸ್ತಿಕ. ನಾನು ದೇವರುಗಳ ಮೇಲೆ ಶ್ರದ್ಧೆ, ನಂಬಿಕೆಗಳನ್ನು ಇಟ್ಕೊಂಡವನು. ಅದರ ಭಾಗವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದೇನಂತಂದರೆ, ನೀವು ಹೇಳಿದಂತೆ ಇದು ಕಳ್ಳತನ ಮಾತ್ರ ಅಲ್ಲ, ರಾಮ ಮಂದಿರದಲ್ಲಿ ನಡೆದಿದ್ದು ಕಳ್ಳತನ ಮಾತ್ರ ಅಲ್ಲ, ವಂಚನೆ, ಮೋಸ, ದ್ರೋಹ, ದರೋಡೆ. ಹಾಗಾದರೆ ಮಾಡಿದವರು ಯಾರು ಅಂತಂದರೆ, ಮೋದಿ, ಅಮಿತ್ ಶಾ ಮತ್ತು ಆದಿತ್ಯನಾಥರ ಪ್ರತಿನಿಧಿಗಳು, ಅರ್ಥಾತ್ RSS BJPಯ ಪ್ರತಿನಿಧಿಗಳು. ಇಲ್ಲಿ ಪ್ರಶ್ನೆ ಇರೋದೇನು ಅಂದರೆ, ಇವರು ದ್ರೋಹವನ್ನು ಬರೀ ಭಾರತೀಯರಿಗೆ ಮಾತ್ರ ಮಾಡಿದ್ದಲ್ಲ, ಇವರು ದ್ರೋಹವನ್ನು ಈ ದೇಶದ ಸುಪ್ರೀಂ ಕೋರ್ಟಿಗೆ ಮಾಡಿದ್ದಾರೆ. ಯಾಕಂದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಅನುಸಾರ ಆಗಿರ್ತಕ್ಕಂಥ ಮಂದಿರ ಅದು. ಅದಾದಮೇಲೆ ಈ ದೇಶದ ಶ್ರದ್ಧಾಳುಗಳಿಗೆ ದ್ರೋಹವನ್ನು ಮಾಡಿದ್ದಾರೆ. ಮಾತ್ರ ಅಲ್ಲ, ಇವರ ಮಾತುಗಳನ್ನು ನಂಬಿ 89ರ ನಂತರ ಕೋಮು ಧ್ರುವೀಕರಣದ ಆಧಾರದ ಮೇರೆಗೆ ಅಲ್ಲಿ ಕರಸೇವೆಗೆ ಅಂತ ಹೋಗಿ ಅಲ್ಲಿ ಗದ್ದಲ ಗಲಭೆಗಳಾಗಿ, ಗೋಲಿಬಾರ್ಗಳಾಗಿ, ಲಾಠಿ ಚಾರ್ಜ್ಗಳಾಗಿ, ಅಥವಾ ಪ್ರಯಾಣದ ಕಾರಣಕ್ಕಾಗಿ ಪ್ರವಾಸದ ಸಂದರ್ಭದಲ್ಲಿ ಮೃತರಾಗಿರ್ತಕ್ಕಂಥ ಎಲ್ಲ ಆತ್ಮಚೇತನಗಳಿಗೆ ಸಹಿತ ದ್ರೋಹವನ್ನು ಮಾಡಿದ್ದಾರೆ. ಆದ್ದರಿಂದ ನನ್ನ ಸ್ನೇಹಿತರು ಹೇಳಿದಂತೆ ಒಂದು ನೈತಿಕ ಹೊಣೆಯನ್ನು ಕೊಟ್ಟು ಅವರು ರಾಜೀನಾಮೆಯನ್ನು ಕೊಡಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೂ ಸಹಿತ ರಾಜೀನಾಮೆ ಕೊಟ್ಟಿಲ್ಲ. ವಾಂಗ್ಚುಕ್ ಅವರು ಇವತ್ತಿಗೆ 18ನೇ ದಿನ ಉಪವಾಸ ಸತ್ಯಾಗ್ರಹ, 8.25 kg ತೂಕವನ್ನು ಕಳ್ಕೊಂಡಿದ್ದಾರೆ. ಈ ದೇಶದಲ್ಲಿ ಎಂತಹ ಸೂಕ್ಷ್ಮವಾದ ಸರ್ಕಾರ ಇದೆ ಅಂದರೆ, ಜಂತರ್ ಮಂತರಲ್ಲಿ ಅವ್ರು ಧರಣಿ ಕೂತಿದ್ದಾರೆ. ಇವತ್ತಿಗೆ ಹೋಗಿ ನಿಮ್ಮ ಬೇಡಿಕೆ ಏನು ಅಂತ ಕೇಳಿ ಬರುವ ವಿವೇಕ, ವ್ಯವಧಾನ, ಮನಸ್ಥಿತಿ, ಮಮತೆಗಳಿಲ್ಲದೆ ಇರತಕ್ಕಂಥ ಒಂದು ಆಡಳಿತ ಕೇಂದ್ರದಲ್ಲಿದೆ. ಆದ್ದರಿಂದ ರಫೇಲ್ ಫೈಲ್ ಕಾಣೆ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ, ರಾಮನ ಕಾಣಿಕೆ ದರೋಡೆ ಆಗುತ್ತೆ. ಇದು ಈಗಿನ ಆಡಳಿತದ ಒಂದು ವೈಖರಿ. ಹಾಗಾದ್ದರಿಂದ ಇವತ್ತು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು. ಮತ್ತು RSS ಸಾರ್ವಜನಿಕರ ಎದುರುಗಡೆ ಭಾರಿ ಉತ್ತರದಾಯಿ ಆಗಬೇಕು. ಅವರು ಬರೀ ಅಕ್ಷತೆ ಮಾತ್ರ ಕೊಟ್ಟಿದ್ದಲ್ಲ, ಅಕ್ಷತೆ ಜೊತೆಗೆ ರಶೀದಿ ಬುಕ್ಕನ್ನು ಹಿಡ್ಕೊಂಡು ಬಂದಿದ್ದರು. ಕರೆಕ್ಟ್ ಅಲ್ಲ? ಅವ್ರ ಬಾವುಟಕ್ಕೆ ದುಡ್ಡು ಕೊಟ್ಟೆ ಬಾವುಟ ಕೊಟ್ಟರು. ಅವ್ರ ಸಂಘಟನೆ ಧ್ವಜವನ್ನೆಲ್ಲ ತೆಗೆದು ಭಗವದ್ ಧ್ವಜ ಅಂತ ಕೊಟ್ಟರು. ಅವ್ರ ಸಂಘಟನೆ ಧ್ವಜ ಅದು ಅಲ್ವೇ? ಭಗವಂತನ ತಲೆ ಮೇಲಿದ್ದರೆ ಅದು ಭಗವದ್ ಧ್ವಜ. ಸಂಘಟನೆ ಧ್ವಜವನ್ನೆಲ್ಲ ಕೊಟ್ಟು ಸಂಘಟನೆ ಮಾಡಿದ್ರು, ಜನರ ಹಣವನ್ನು ತಗೊಂಡ್ರು, ಅದನ್ನು ಇವರು ಅಧಿಕಾರಕ್ಕೂ ಬಳಸ್ಕೊಂಡ್ರು, ಇವರು ಸಂಘಟನೆಗೆ ಬಳಸ್ಕೊಂಡ್ರು, ಸ್ವಾರ್ಥಕ್ಕೂ ಬಳಸ್ಕೊಂಡ್ರು. ದೇಶದ ಧಾರ್ಮಿಕ ಶ್ರದ್ಧಾಳುಗಳೇನಿದ್ದಾರೆ ಎಲ್ಲ ರಾಮಭಕ್ತರಿಗೆ ಮಾಡಿರ್ತಕ್ಕಂಥ ದ್ರೋಹ ಇದು, ಭಾರತೀಯರೆಲ್ಲರಿಗೂ ಮಾಡಿರೋ ದ್ರೋಹ ಇದು. ಇದೀಗ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ಮಾಡುವಂತಹ ಯೋಗಿ ಆದಿತ್ಯನಾಥ್ ಸರ್ಕಾರ ಯಾಕೆ ಈ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದವರ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ನಡೆಸ್ತಾ ಇಲ್ಲ? ಅಯ್ಯೋ ದೇವರೇ, ಆ ಬುಲ್ಡೋಜರ್ ಇವ್ರುಗಳ ಮನೆ ಮೇಲೂ ಬರಬೇಕಾದ ಸರಿ ಪರಿಸ್ಥಿತಿ ಬರ್ತದೆ. ಮತ್ತು ಬುಲ್ಡೋಜರ್ ಕಾರ್ಯಾಚರಣೆ ಮಾಡೋಕ್ಕೊಂದು ಸಮಸ್ಯೆ ಇದೆ. ಅದೇನು ಅಂದರೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಲ್ವೇ, ಹಾಗಾಗಿ ಅವ್ರಿಗೆ ಕಷ್ಟ ಆಗ್ತಿದೆ. ಮತ್ತು ಬುಲ್ಡೋಜರ್ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತಂದರೆ ಅವರೆಲ್ಲ ಯಾರು? ಇವರು ಪ್ರತಿನಿಧಿಗಳು. ಸೊ ಅವ್ರ ಬುಲ್ಡೋಜರ್ ಕಾರ್ಯಾಚರಣೆ ಅನ್ನೋದು ದೇಶದಲ್ಲಿ ಅವರ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಅವರ ಹುಟ್ಟಿನ ಆಧಾರದ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ನಡೀತಿದೆ ಹೊರತು ಅಪರಾಧ ಮಾಡಿದವರ ಆಧಾರದ ಮೇಲೆ ನಡೀತಾ ಇಲ್ಲ. ಅಪರಾಧದ ಎತ್ತರವನ್ನು ನೋಡಿ ಅದರ ಆಧಾರದ ಮೇಲೆ ಶಿಕ್ಷೆ ಕೊಡ್ತಾ ಇಲ್ಲ. ಮತ್ತು ಇಷ್ಟಕ್ಕೂ ನಾನು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿದ್ದು, ಸಂವಿಧಾನ ಕೆಳಗೆ ಇರತಕ್ಕಂಥ ವ್ಯವಸ್ಥೆಯಲ್ಲಿದ್ದು ನಾನು ಆ ಬುಲ್ಡೋಜರ್ ಕಾರ್ಯಾಚರಣೆಯನ್ನೇ ನಾನು ವಿರೋಧ ಮಾಡ್ತೇನೆ. ವಿರೋಧ ಮಾಡುವವನಾಗಿ
ಆದರೂ ಸಹಿತ ಈಗ ಈ ಬುಲ್ಡೋಸರ್ಗಳು ಯಾಕೆ ಸದ್ದು ಮಾಡ್ತಿಲ್ಲ ಅಲ್ಲ ಅಂತ ಪ್ರಶ್ನೆ ಅಷ್ಟೇ ಸಾರ್ವಜನಿಕರ ನಡುವೆ. ನಾನು ಆ ಬುಲ್ಡೋಸರ್ ಕಾರ್ಯಾಚರಣೆಗೆ ವಿರೋಧಿ. ಚಂಪತ್ ರಾಯ್, ಅರುಣ್ ಮಿಶ್ರಾ ಅವರ ಮನೆಗಳ ಮೇಲೆ, ಕರ್ನಾಟಕದ ಗೋಪಾಲ್ ಟ್ರಸ್ಟಲ್ಲಿರೋ ಗೋಪಾಲ್ ಅವರ ಮನೆಗಳ ಮೇಲೆ ಏನಾದರೂ ಬುಲ್ಡೋಜರ್ ಹರಿಸಿದ್ರೂ ಸಹಿತ ನಾನು ವಿರೋಧ ಮಾಡ್ತೇನೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಡಲಿ ನೋಡೋಣ ಅಂತ ಹೇಳುವಂಥ ಮನಸ್ಥಿತಿ, ಕಾನೂನು ಬದ್ಧತೆ ನನಗಿದೆ. ಆದ್ದರಿಂದ ದ್ರೋಹ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಜನರ ಎದುರುಗಡೆ ಬೆತ್ತಲಾಗ್ತಾ ಇದ್ದಾರೆ ಅಷ್ಟೇ. ಇದೀಗ ಅಯೋಧ್ಯೆ ಕೇಸಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಯಾವ ರೀತಿ ಅದರ ವಿರುದ್ಧ ಚಳುವಳಿಯನ್ನು ಮಾಡುತ್ತೆ, ಜೊತೆಗೆ ಜನರಿಗೆ ಯಾವ ರೀತಿ ಅದನ್ನು ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ? ಅದು ನಿರಂತರವಾಗಿ ಪ್ರಯತ್ನ ಮಾಡಬೇಕು. ರಾಜ್ಯದ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಪ್ರಚಾರ ಸಮಿತಿಯ ಸಭೆಗೆ ಬಂದು ಸೂಚನೆಯನ್ನು ಕೊಟ್ಟು ಈಗಾಗಲೇ ರಾಜ್ಯಾದ್ಯಂತ ಈ ಬಗ್ಗೆ ಜನಜಾಗೃತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ರಾಷ್ಟ್ರ ಮಟ್ಟದಲ್ಲೂ ಸಹಿತ ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಇದರಲ್ಲಿರೋ ಪ್ರಶ್ನೆ ವೆರಿ ಸಿಂಪಲ್. ರಾಮ ಮಂದಿರ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದ ಮೇಲೆ ನಿರ್ಮಾಣ ಆದರೂ ಸಹಿತ, ಈ ಜನತೆಯ ಹಣದಿಂದ ನಿರ್ಮಾಣ ಆದರೂ ಸಹಿತ BJP ಅವರು ಹೇಳಿದ್ದೇನು ಅಂದರೆ ನಾವು ನಿರ್ಮಾಣ ಮಾಡಿ, ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಅಂದರೆ ಶಂಕುಸ್ಥಾಪನೆಗೆ ಅವರೇ ಹೋಗ್ತಾರೆ, ಅದರ ಉದ್ಘಾಟನೆಗೆ ಅವರೇ ಹೋಗ್ತಾರೆ. ಆ ಉದ್ಘಾಟನೆ ಇಡೀ ಕಾರ್ಯಕ್ರಮದಲ್ಲಿ ಅವರೊಬ್ಬರೇ ಕಾಣೋ ಹಂಗೆ ಬರ್ತಾರೆ. ಅದಾದಮೇಲೆ ಅದಕ್ಕೆ ಏನು ಧ್ವಜಾರೋಹಣವನ್ನು ಮಾಡೋಕ್ಕೆ ಅವರೇ ಹೋಗ್ತಾರೆ. ಬಿಂಬ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮಸೂರದ ಮೂಲಕ ಬೆಳಕನ್ನು ಮಾಡಿಸ್ಲಿಕ್ಕೆ ಅದರ ಕ್ರೆಡಿಟನ್ನು ನರೇಂದ್ರ ಮೋದಿಯವರೇ ತಗೊಳ್ತಾರೆ. ಹಾಗಾಗಿ ಲೂಟಿಯ ಹೊಣೆಗಾರಿಕೆಯು ಸಹಿತ ನರೇಂದ್ರ ಮೋದಿಯವರೇ ತಗೋಬೇಕು. ನರೇಂದ್ರ ಮೋದಿಯವರ ಕಚೇರಿಯ ಸೂಚನೆಯ ಆಧಾರದ ಮೇರೆಗೆ ನರೇಂದ್ರ ಮೋದಿ, ಅಮಿತ್ ಶಾ, RSS, BJP ಮತ್ತು ಆದಿತ್ಯನಾಥರ ಒಂದು ಸಮೂಹ ಚಟುವಟಿಕೆ ಆಧಾರದ ಮೇಲೆ ಟ್ರಸ್ಟಿಗಳು ನೇಮಕ ಆಗಿದ್ದಾರೆ. ಆ ಟ್ರಸ್ಟಿಗಳನ್ನೆಲ್ಲರನ್ನೂ ಲೂಟಿಕೋರನ್ನೇ ನೇಮಕ ಮಾಡಿದ್ರಿಂದ ಇದು ಲೂಟಿಕೋರರ ವ್ಯವಸ್ಥೆ. ಹಾಗಾಗಿ ಪೇಜಾವರದ ಶ್ರೀ ವಿಶ್ವಪ್ರಸನ್ನ ತೀರ್ಥರೇ ಅವ್ರ ಬಗ್ಗೆ ಬೇಸರ ಆಗಿದ್ದಾರೆ ಅಂತ ಹೇಳಿದ್ರೆ ಇನ್ನು ನಾನೇನು ಹೇಳೋಕ್ಕಿದೆ ಅಲ್ವಾ? ಈಗ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರೆ, ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಕೊಡದಂತಹ ಕಾಂಗ್ರೆಸ್ ನಾಯಕರು ಈ ವಿಚಾರಕ್ಕೆ ಮಾತನಾಡೋಕ್ಕೆ ಅವರಿಗೆ ನೈತಿಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕುರಿತು ನೀವೇನು ಹೇಳ್ತೀರಿ? ಇಲ್ಲ, ನನ್ನ ಸ್ನೇಹಿತರಾದಂಥ ಉದಯ್ ಆಚಾರ್ಯ ಅವರು ತುಂಬ ಸ್ಪಷ್ಟವಾಗಿ ನನಗೆ ಈಗ ನಿಮಗೆ ಮಾಹಿತಿಯನ್ನು ಕೊಟ್ಟಂತೆ, ಒಂದಂತೂ ಸತ್ಯ, ದೇಶದ ಸ್ವತಂತ್ರ ಹೋರಾಟದ ಆಂದೋಲನದಲ್ಲಿ RSS BJPಗರ ಪಾತ್ರ ಇಲ್ಲ. ಸತ್ಯ, BJPಗೆ ಹುಟ್ಟೇ ಇರಲಿಲ್ಲ ಅಲ್ವೇ, ಜನಸಂಖ್ಯೆ ಹುಟ್ಟೇ ಇರಲಿಲ್ಲ, ಅವ್ರ ಪಾತ್ರ ಇಲ್ಲ ಅನ್ನೋದು ಸ್ಪಷ್ಟ. ಆದರೆ ಆ ಸ್ವತಂತ್ರ ಚಳವಳಿಯ ಆಧಾರದ ಮೇಲೆಗೆ ರಚಿತವಾಗಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇಲೆ ಬರ್ತಾ ಇರತಕ್ಕಂಥ ಚುನಾಯಿತ ಸರ್ಕಾರಗಳಲ್ಲೆಲ್ಲ ನಮಗೆ ಪಾಲು ಬೇಕು, ನಾವೇ ಅಲ್ಲಿರಬೇಕು, ಇನ್ನೊಂದು ಪಕ್ಷ ಇರಲೇಬಾರದು ಅಂತ ಪ್ರತಿಪಾದನೆಯನ್ನು ಮಾಡಿಕೊಂಡು ಅಧಿಕಾರದ ಪಾಲುದಾರಿಕೆಯನ್ನಲ್ಲ, ಅಧಿಕಾರವನ್ನು ಹೊಡ್ಕೊಳ್ತಕ್ಕಂಥ ಕೆಲಸವನ್ನು BJPಯವರು ಈ ದೇಶಾದ್ಯಂತ ಮಾಡಿದ್ದಾರೆ. ಇಷ್ಟಕ್ಕೂ ಒಂದಂತೂ ಸ್ಪಷ್ಟ, ರಾಮ ಮಂದಿರದ ನಿರ್ಮಾಣದ ಸಂದರ್ಭ ಬಂದಾಗ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಕಾಂಗ್ರೆಸ್ಸಿನ ಮತದಾರರು ಎಲ್ಲರೂ ಸಹಿತ ದೇಣಿಗೆಯನ್ನು ಕೊಟ್ಟಿದ್ದಾರೆ. ₹1 1 ಲಕ್ಷದವರೆಗೂ ಕೊಟ್ಟಿದ್ದಾರೆ, ವಸ್ತುಗಳನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಶಿಲಾಪೂಜನೆ ಬಂದಾಗ BJPಯವರಿಗಿಂತ ಕಾಂಗ್ರೆಸ್ನವ್ರ ವಾಹನದಲ್ಲೇ ಶಿಲಾಪೂಜನೆಗಳಾಗಿದ್ದಾವೆ. ಅಂದರೆ ಅದು ಅವರಿಗೆ ಧರ್ಮದ ಭಾಗವಾಗಿತ್ತು, ಭಕ್ತಿಯ ಭಾಗವಾಗಿತ್ತು, ಶ್ರದ್ಧೆಯ ಭಾಗವಾಗಿತ್ತು. ಇದು ಒಂದು ಭಾಗ. ಎರಡನೇದು, ಈ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಅದು ಭಾರತೀಯರೆಲ್ಲರಿಗೂ ಸೇರಿದ್ದದು. ಸೊ ನಾವು ಮಾತಾಡಬಾರ್ದು ಅಂದರೆ, ಪ್ರಮುಖವಾದ ವಿರೋಧ ಪಕ್ಷ ಇದೆ, ಭಾರಿ ದೊಡ್ಡ ಲೂಟಿ ಮಾಡಿದ್ದಾರೆ, ದೇಶದ ಜನರಿಗೆ ದ್ರೋಹ ಮಾಡಿದ್ದೀರಿ, ನಾವು ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮ ನೈತಿಕ ಹೊಣೆಗಾರಿಕೆ, ನಮ್ಮ ನೈತಿಕವಾದಂಥ ಬದ್ಧತೆ. ನಾವು ತಾನೇ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೋ ನಾಮ್ ಅಂತ ಸ್ವತಂತ್ರ ಚಳವಳಿಯನ್ನು ಕಟ್ಟಿದವರು. ಇವರು ಗುಂಡು ಹೊಡೆದಾಗ ಹೇ ರಾಮ್ ಅಂತ ಹೇಳಿ ನೆಲಕ್ಕೆ ಉರುಳಿದವರು ಕಾಂಗ್ರೆಸ್ಸಿನ ವಿಚಾರಧಾರೆಯನ್ನು ಪ್ರಭಾವಿಸಿದಂಥ ಮಹಾತ್ಮ ಗಾಂಧಿ ಅಲ್ವೇ. ಸೊ ನಮಗೆ ಮಾತಾಡ್ತಕ್ಕಂಥ ಎಲ್ಲ ನೈತಿಕ ಹೊಣೆಗಾರಿಕೆ, ಬದ್ಧತೆ, ಜವಾಬ್ದಾರಿ ಇದೆ, ಮಾತಾಡ್ತೇವೆ. ನನಗೆ ಡೌಟ್ ಇರೋದು, ಈ ಪ್ರಹ್ಲಾದ್ ಜೋಶಿ, CT ರವಿ ಇವರೆಲ್ಲ ಏನು ಮಾತಾಡ್ತಿದ್ದಾರಲ್ಲ, ಇವರೆಲ್ಲ ನಿಜವಾಗಲೂ ಕಾಣಿಕೆ ಕೊಟ್ಟಿದ್ದಾರಾ ಇಲ್ಲ ಅಂತ ಅವ್ರು ರಶೀದಿಯನ್ನು ನೋಡಬೇಕಾಗಿದೆ ನಾವು. ಇವ್ರು ಕೊಟ್ಟಿರಲಿಕ್ಕಿಲ್ಲ, ಉಳಿದ ದೇಶದ ಭಾರತೀಯರೆಲ್ಲರೂ ಕೊಟ್ಟಿದ್ದಾರೆ. ಯಾಕೆ ರಾಮ ಮಂದಿರ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಈ ದೇಶದಲ್ಲಿ ಯಾವ ಧರ್ಮದವರು ಸಹಿತ ವಿರೋಧ ಮಾಡಿಲ್ಲ. ಎಲ್ಲರೂ ಒಂದು ಕಡೆ ಮುಸ್ಲಿಮರು ಹರತಾಳ ಮಾಡಿದ್ದನ್ನು ನೋಡಿದ್ದೀರಾ, ಎಲ್ಲಾದರೂ ಒಂದು ಕಡೆ ಮುಸ್ಲಿಮರು ಗಲಾಟೆ ಮಾಡಿದ್ದು ನೋಡಿದ್ದೀರಾ? ಯಾಕೆಂದರೆ ಅವರಿಗೂ ನಂಬಿಕೆ ಇತ್ತು, ಇದು ನಮ್ಮ ದೇಶ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು, ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನು ನಾವು ಸಾಧಾರಣ ಸ್ವೀಕಾರ ಮಾಡಿದ್ದೀವಿ ಅಂತ. ಇದನ್ನು ಅರ್ಥ ಮಾಡ್ಕೋಬೇಕು BJP. ಅಯೋಧ್ಯ ರಾಮ ಮಂದಿರದಲ್ಲಿ ನಡೆದಂತಹ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನವರಿಗೆ ಮಾತನಾಡೋಕೆ ನೈತಿಕತೆ ಇದೆ ಎಂದು KPCC ವಕ್ತಾರ ಸುಧೀರ್ ಕುಮಾರ್ ಮುರಳಿ ಅವರು ಹೇಳಿರುವಂಥದ್ದು. ಇದು ಸದ್ಯದ ಅಪ್ಡೇಟ್. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.